ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ DDO ಅಪ್ರೂವಲ್ ಪೆಂಡಿಂಗ್ ಅಂತ ಇತ್ತಲ್ವ, ಇವರಿಗೆ ಕೆಲವೊಂದಿಷ್ಟು ಅಪ್ಡೇಟ್ ಬಂದಿದೆ. ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅನ್ನೋರು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಏನು ಅಂದರೆ ಇನ್ವ್ಯಾಲಿಡ್ ಅಪ್ಲಿಕೇಶನ್ ID ಅಂತ ಬರ್ತಾ ಇದೆ, ಅಪ್ಲಿಕೇಶನ್ ರಿಜೆಕ್ಟ್, ಅಪ್ಲಿಕೇಶನ್ ಫೇಲ್ಡ್ ಅಂತ ಬರ್ತಾ ಇದೆ. ಯಾಕೆ ಈ ರೀತಿ ಬರ್ತದೆ, ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದು ಒಂದು ಗುಡ್ ನ್ಯೂಸ್ ಬಂದಿದೆ. ಏನು ಅಂತ ಅಂದರೆ ಇಲ್ಲಿವರೆಗೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ, ಯಾಕಂದ್ರೆ ಲಾಸ್ಟ್ ಡೇಟ್ ಇತ್ತು, ಆವರೆಗೂ ಯಾರೆಲ್ಲ ಅಪ್ಲೈ ಮಾಡಿರೋದಿಲ್ಲ ಅಲ್ವಾ, ಅವ್ರಿಗೆ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. OBC ಸ್ಟೂಡೆಂಟ್ಗಳಿಗೆ ಮಾರ್ಚ್ 5ನೇ ತಾರೀಕುವರೆಗೂ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಜನರಲ್ SC ST ಸ್ಟೂಡೆಂಟ್ಗಳಿಗೆ ಮಾರ್ಚ್ 30ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಮತ್ತು ಕೆಲವೊಂದು ಕೆಟಗರಿ 2A 2B ಕೆಟಗರಿ ಫಸ್ಟ್ ಪ್ರವರ್ಗ 1 ಈ ವಿದ್ಯಾರ್ಥಿಗಳಿಗೆ ಮಾರ್ಚ್ 15ನೇ ತಾರೀಕುವರೆಗೂ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ವಲ್ಲೋ ಅವರು ಹೋಗಿ ಅಪ್ಲಿಕೇಶನ್ ಹಾಕಿ. ಒಂದು ಮತ್ತೆ ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಏನು ಮಾಡಬೇಕು, ನಿಮ್ದು ಏನಾದರೂ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ವಾ, ಈ ಅಪ್ಲಿಕೇಶನ್ ನಂಬರಿಂದ ಕಾಲ್ ಮಾಡಬೇಕು 1902ಗೆ. ಈ ನಂಬರ್ಗೆ ಕಾಲ್ ಮಾಡಿ ವೆರಿಫಿಕೇಶನ್ ಈ ರೀತಿ ಪೆಂಡಿಂಗ್ ಇದೆ ಅಂತೇಳಿ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿಸ್ಕೋಬಹುದು. ಮತ್ತು ವೆರಿಫಿಕೇಶನ್ ಯಾಕೆ ಪೆಂಡಿಂಗ್ ಇದೆ ಅಂತೇಳಿ ರೀಸನ್ ಕೂಡ ಹೇಳ್ತಾರೆ, ಅದಕ್ಕೆ ಸೊಲ್ಯೂಷನ್ ಕೂಡ ಅವರೇ ಕೊಡ್ತಾರೆ, ಓಕೆನಾ. ಬಟ್ ಅಲ್ಲಿ ಏನಾದರೂ ಕಾಲ್ ರಿಸೀವ್ ಆಗಲಿಲ್ಲ ಅಂದರೆ ಮಾರ್ನಿಂಗು 9 ಗಂಟೆ ಮೇಲ್ಪಟ್ಟು 6 ಗಂಟೆ ಒಳಗಡೆ ಕಾಲ್ ಮಾಡಬೇಕು. ಅವ್ರೇನಾದರೂ ಕಾಲ್ ರಿಸೀವ್ ಮಾಡಲಿಲ್ಲ ಅಥವಾ 3 ದಿನ ಟ್ರೈ ಮಾಡಿ. ಬಟ್ ಅದಾಗಿಯೂ ಕೂಡ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿ, ಅಲ್ಲಿ ನೀವು ಮೇಲ್ ID ಸಿಗುತ್ತೆ. ಈ ಮೇಲ್ IDಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು DBT ಸ್ಟೇಟಸ್ ಏನು ತೋರಿಸುತ್ತಲ್ವ, ಇವೆರಡನ್ನ ಒಂದೇ PDF ಮಾಡಿ ಮೇಲ್ ಮಾಡಬೇಕು. ಮೇಲ್ ಮಾಡಿದ್ರೆ 2-3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದು ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಪೆಂಡಿಂಗ್ ಇರೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರು. ಏನು ಅಂತಂದ್ರೆ 4th ಲೆವೆಲ್ ವೆರಿಫಿಕೇಶನ್ ನೋ ಅಂತ ಇದೆ, DDO ಅಪ್ರೂವಲ್ ನೋ ಅಂತ ಇದೆ, ಏನು ಮಾಡಬೇಕು. DDO ಅಪ್ರೂವಲ್ ನೋ ಅಂತ ಇದ್ರೆ ಒಂದು ತಿಳ್ಕೊಂಬಿಡಿ, DBT ಪುಶ್ಡ್ ಟು ಎಸ್ ಅಂತ ಆಗಿರಬೇಕು, ನೋ ಅಂತ ಇರಬಾರ್ದು. DBT ಪುಶ್ಡ್ ನೋ ಅಂತ ಇರೋ ವಿದ್ಯಾರ್ಥಿಗಳಿಗೆ DDO ಅಪ್ರೂವಲ್ ನೋ ಅಂತ ಇದೆ. DBT ಪುಶ್ಡ್ ಆಗಿರಬೇಕು, ಅವಾಯ್ಡೆಡ್ ಅಂತ ಇರಬೇಕು, ವೆರಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು, ಅಮೌಂಟ್ ಮೆನ್ಷನ್ ಆಗಿರಬೇಕು. ಇಷ್ಟು ಕಂಡೀಷನ್ ಫುಲ್ಫಿಲ್ ಆಗಿತ್ತು ಅಂದರೆ DDO ಅಪ್ರೂವಲ್ ಆಗಿರುತ್ತೆ. DDO ಅಪ್ರೂವಲ್ ಆಗಿಲ್ಲ ಅಂದರೆ ಅವರು ಕೂಡ ವಿತಿನ್ 1 ಮಂತ್ ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ 1 ಮಂತ್ ಒಳಗಡೆ ವೆರಿಫಿಕೇಶನ್ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದು ಅಪ್ಲಿಕೇಶನ್ನು ಅಪ್ರೂವಲ್ ಇರೋ ವಿದ್ಯಾರ್ಥಿಗಳಿಗೆ ಮತ್ತು DDO ಅಪ್ರೂವಲ್ ಪೆಂಡಿಂಗ್ ಇರೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳೇನು ಕಮೆಂಟ್ ಮಾಡ್ತಾ ಇದ್ರಲ್ವಾ, ಅಪ್ಲಿಕೇಶನ್ ಫೇಲ್ಡ್, ಇನ್ವ್ಯಾಲಿಡ್ ಅಪ್ಲಿಕೇಶನ್ ID ಅಂತ ತೋರಿಸ್ತಾ ಇದೆ, ಏನು ಮಾಡಬೇಕು. ಇವ್ರಿಗೆ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಇದೇ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಬಟ್ ಯಾಕಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯಾಕೆ ಈ ರೀತಿ ಬರ್ತಾ ಇದೆ ಅಂದರೆ, ನೀವು ಪ್ರತಿ ವರ್ಷವೂ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಅಪ್ಲಿಕೇಶನ್ IDಯನ್ನು ಕ್ರಿಯೇಟ್ ಮಾಡಿರ್ತಾರೆ. ಮೊದಲನೇ ಬಾರಿ ಅಪ್ಲೈ ಮಾಡಬೇಕಾದ್ರೆ ಆ ಅಪ್ಲಿಕೇಶನ್ ID ಮೇಲೇ ನಿಮ್ಮ SSP ಸ್ಕಾಲರ್ಶಿಪ್ಪನ್ನು ರಿನ್ಯೂವಲ್ ಮಾಡಬೇಕು. ಬಟ್ ಆ ಅಪ್ಲಿಕೇಶನ್ ID ತಗೋಬೇಕು ಅಂದರೆ ನಿಮ್ಮದು ಫೋನ್ ನಂಬರ್ ಇರಬೇಕು, ಮೇಲ್ ID ಇರಬೇಕು. ಇದಿದ್ದರೆ ಮಾತ್ರ ಅಪ್ಲಿಕೇಶನ್ ID ತಗೊಳ್ಳೋದಕ್ಕೆ ಸ್ವಲ್ಪ ಲೆಂದಿ ಪ್ರೋಸೆಸ್ ಆಗುತ್ತೆ. ಈ ಕಾರಣಕ್ಕಾಗಿ ಕಂಪ್ಯೂಟರ್ ಸೆಂಟರ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ನಿಮ್ಮ ಹೊಸ ಅಪ್ಲಿಕೇಶನ್ IDಯನ್ನು ಜನರೇಟ್ ಮಾಡಿ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾರೆ. ಈ ಕಾರಣಕ್ಕೋಗಿ ಇನ್ವ್ಯಾಲಿಡ್ ಅಪ್ಲಿಕೇಶನ್ ID ಅಂತೇಳಿ ಬರ್ತಾ ಇದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ. ಅವ್ರಿಗೂ ಏನು ತೊಂದರೆ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮ್ಮ ಮೊಬೈಲ್ ನಂಬರು ಮತ್ತು Gmail ಏನಾದರೂ ಇತ್ತು ಅಂದರೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಹೋಗಿ ಅಪ್ಲೈ ಮಾಡಿ. ಯಾಕಂದರೆ OBC ಸ್ಟೂಡೆಂಟ್ಗಳಿಗೆ ಇವತ್ತು 5ನೇ ತಾರೀಕುವರೆಗೂ ಟೈಮ್ ಇದೆ. ಜನರಲ್ ಮತ್ತು SC ST ಕೆಟಗರಿ ಅವರಿಗೆ ಮಾರ್ಚ್ 30 ತನಕ ಟೈಮ್ ಇದೆ. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕೆಟಗರಿ 2A 2B ಪ್ರವರ್ಗ 1 ಈ ಏನು ವಿದ್ಯಾರ್ಥಿಗಳು ಇದ್ದೀರಲ್ವ, ಇವರಿಗೆ ಮಾರ್ಚ್ 15ನೇ ತಾರೀಕುವರೆಗೂ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಟೈಮ್ ಇದೆ. ಅಪ್ಲಿಕೇಶನ್ ID ಇನ್ವ್ಯಾಲಿಡ್ ಅಂತ ಏನಾದರೂ ಬಂದಿತ್ತು ಅಂದರೆ ಹೋಗಿ ಹಳೆ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿಸಿ ಹೊಸದಾಗಿ ರಿನ್ಯೂವಲ್ ಮಾಡಿಸಿ. SSP ಸ್ಕಾಲರ್ಶಿಪ್ಪನ್ನು ರಿನ್ಯೂವಲ್ ಮಾಡಿಸಿದ್ರೆ ಮಾತ್ರ SSP ಸ್ಕಾಲರ್ಶಿಪ್ ಹಣ ಬರುತ್ತೆ. ಹೋಗಿ ಆದಷ್ಟು ಬೇಗ ರಿನ್ಯೂವಲ್ ಮಾಡಿಸಿ. ಇದಿಷ್ಟು ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.